ನಿಮ್ಮ ಜನ್ಮದಲ್ಲೇ ಅಡಗಿದೆ ನಿಮ್ಮ ದೀರ್ಘಾಯುಷ್ಯದ ರಹಸ್ಯ. ನಮ್ಮ ಜೀವನದ ದೀರ್ಘಾಯುಷ್ಯದ ಬಗ್ಗೆ ತಿಳಿಯುವ ಕುತೂಹಲ ಎಲ್ಲರಿಗೂ ಇರುತ್ತದೆ. ತಾವು ಎಷ್ಟು ವರ್ಷ ಬದುಕುತ್ತೇವೆ ಎಂದು ತಿಳಿಯಲು ಬಯಸುತ್ತೇವೆ. ಕೆಲವೊಮ್ಮೆ ಸಣ್ಣ ಕಾಯಿಲೆ ಬಂದರೂ ಭಯಗೊಂಡು ನನ್ನ ಕೊನೆಯ ಕಾಲ ಸಮೀಪಿಸಿದೆ ಎಂದು ಆತಂಕಗೊಳ್ಳುತ್ತೇವೆ. ಇಂತಹ ಸಂದರ್ಭದಲ್ಲಿ ಜನರು ಜ್ಯೋತಿಷಿಗಳ ಬಳಿ ಕುಂಡಲಿಯನ್ನು ತೋರಿಸಲು ಓಡುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರ ಮತ್ತು ಹಸ್ತರೇಖಾ ಶಾಸ್ತ್ರದ ಮೂಲಕ ನಿಖರವಾದ ಆಯುಷ್ಯದ ಜ್ಞಾನವನ್ನು ಪಡೆಯಬಹುದು. ಆದರೆ ಇದಕ್ಕೆ ಆಳವಾದ ಅಧ್ಯಯನದ ಅಗತ್ಯವಿದೆ, ಏಕೆಂದರೆ ಒಂದು ಸಣ್ಣ ತಪ್ಪು ಜಾತಕನಿಗೆ ಒತ್ತಡವನ್ನು ಉಂಟು ಮಾಡಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಯುಷ್ಯವನ್ನು ತಿಳಿಯಲು ಕೆಲವು ಉಪಾಯಗಳನ್ನು ತಿಳಿಸಲಾಗಿದೆ. ಅಂತಹ ಒಂದು ವಿಧಾನವೆಂದರೆ ಜನ್ಮದಿನದ ವಾರದ ಆಧಾರದ ಮೇಲೆ ಆಯುಷ್ಯವನ್ನು ತಿಳಿಯುವುದು. ಮಾನಸಾಗರಿ ಮತ್ತು ಜ್ಯೋತಿಷ್ಯದ ಹಲವು ಪ್ರಾಚೀನ ಗ್ರಂಥಗಳಲ್ಲಿ ವಾರದ ಆಧಾರದ ಮೇಲೆ ಆಯುಷ್ಯವನ್ನು ಲೆಕ್ಕಾಚಾರ ಮಾಡುವ ವಿಧಾನವನ್ನು ವಿವರಿಸಲಾಗಿದೆ. ಈ ವಿಧಾನವನ್ನು ಆಯುಗಣನ ಎಂದು ಕರೆಯಲಾಗುತ್ತದೆ. ಇದರ ಪ್ರಕಾರ ಜಾತಕನ ಜನ್ಮ ಯಾವ ವಾರದಲ್ಲಿ ಆಗಿದೆಯೋ ಅದರ ಆಧಾರದ ಮೇಲೆ ಅವನ ಆಯುಷ್ಯದ ಬಗ್ಗೆ ತಿಳಿಯಬಹುದು ಮತ್ತು ಜೀವನದ ಯಾವ ವರ್ಷದಲ್ಲಿ ಮರಣಕ್ಕೆ ಸಮಾನವಾದ ಕಷ್ಟಗಳು ಎದುರಾಗಬಹುದು ಎಂದು ತಿಳಿಯಬಹುದು. ಹಾಗಾದರೆ ಬನ್ನಿ ನಿಮ್ಮ ದೀರ್ಘಾಯುಷ್ಯದ ರಹಸ್ಯವನ್ನು ತಿಳಿಯೋಣ. ಮೊದಲನೆಯದಾಗಿ, ಸೋಮವಾರದಂದು ಜನ್ಮವಾದವರು. ಸೋಮವಾರದಂದು ಜನ್ಮವಾದವರು ಸಮಾಜದಲ್ಲಿ ಯಾವಾಗಲೂ ಚರ್ಚೆಯ ವಿಷಯವಾಗಿರುತ್ತಾರೆ. ಆದರೆ ಇವರ ಕೌಟುಂಬಿಕ ಜೀವನವು ಒಳ್ಳೆಯದಾಗಿರುವುದಿಲ್ಲ. ಇವರಿಗೆ ಆಗಾಗ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆದರೂ ಇವರು ಹಾಸ್ಯಮಯ ಮತ್ತು ಮೃದುವಾದ ಮಾತಿನವರಾಗಿರುತ್ತಾರೆ. ಚಂದ್ರನ ಸಂಬಂಧದಿಂದ ಇವರ ಮನಸ್ಸು ಚಂಚಲವಾಗಿರುತ್ತದೆ ಮತ್ತು ಆಲೋಚನೆಗಳು ಸತತವಾಗಿ ಬದಲಾಗುತ್ತಿರುತ್ತದೆ. ಶಾಂತ ಸ್ವಭಾವದವರಾದರೂ ಇವರ ಮನಸ್ಸು ಚಂಚಲವಾಗಿರುತ್ತದೆ ಮತ್ತು ಆಲೋಚನೆಗಳಲ್ಲಿ ಬದಲಾವಣೆಯನ್ನು ಕಾಣುತ್ತಾರೆ. ಇವರಿಗೆ ಒಂದು ಕೆಲಸವನ್ನು ಶುರು ಮಾಡುವಾಗ ಪೂರ್ಣ ಉತ್ಸಾಹದಿಂದ ಆರಂಭಿಸಿದರೂ ಮಧ್ಯದಲ್ಲಿ ಬೇರೆ ಕೆಲಸ ಬಂದರೆ ಮೊದಲ ಕೆಲಸವನ್ನು ಬಿಟ್ಟು ಎರಡನೇ ಕೆಲಸಕ್ಕೆ ತೊಡಗುತ್ತಾರೆ. ಇದರಿಂದ ಇವರಿಗೆ ಕೆಲವೊಮ್ಮೆ ನಷ್ಟವೂ ಆಗುತ್ತದೆ. ಸೋಮವಾರದಂದು ಜನ್ಮವಾದ ಮಹಿಳೆಯರು ದಾನಶೀಲ, ಧಾರ್ಮಿಕ, ಭಾವುಕ, ಸಂವೇದನಾಶೀಲ ಮತ್ತು ಕಲ್ಪನಾಶೀಲರಾಗಿರುತ್ತಾರೆ. ಸೋಮವಾರದಂದು ಜನ್ಮವಾದವರಿಗೆ ಜಲ ಸಂಬಂಧಿತ ರೋಗಗಳು ಕಾಡಬಹುದು. ಕಫದ ಸಮಸ್ಯೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ತಂಪಾದ ಆಹಾರ ಮತ್ತು ವಸ್ತುಗಳಿಂದ ದೂರವಿರಬೇಕು. ಇವರ ಸ್ಮರಣಾ ಶಕ್ತಿ ತೀಕ್ಷ್ಣವಾಗಿರುತ್ತದೆ, ಆದರೆ ಧೈರ್ಯದ ಕೊರತೆ ಇರುತ್ತದೆ. ಆಯುಷ್ಯ. ಸೋಮವಾರದಂದು ಜನ್ಮವಾದವರ ಆಯುಷ್ಯ 84 ವರ್ಷ. ಜನ್ಮದಿನದಿಂದ 11ನೇ ತಿಂಗಳು 16ನೇ ಮತ್ತು 27ನೇ ವರ್ಷಗಳಲ್ಲಿ ಘಾತ ಎನ್ನುವ ಗಂಭೀರ ಕಷ್ಟ ಎದುರಾಗಬಹುದು. ಎರಡನೆಯದಾಗಿ, ಮಂಗಳವಾರದಂದು ಜನ್ಮವಾದವರು. ಮಂಗಳವಾರದಂದು ಜನ್ಮವಾದವರು ಕೋಪಗೊಳ್ಳುವವರು, ಶೌರ್ಯವಂತ, ಶಿಸ್ತುಪ್ರಿಯ, ಶಕ್ತಿಯಿಂದ ತುಂಬಿದ ಮತ್ತು ಹೊಸ ಆಲೋಚನೆಗಳನ್ನು ಬೆಂಬಲಿಸುವವರಾಗಿರುತ್ತಾರೆ. ಇವರ ಮೇಲೆ ಮಂಗಳ ಗ್ರಹದ ವಿಶೇಷ ಪ್ರಭಾವವಿರುತ್ತದೆ. ಆದ್ದರಿಂದ ಎಲ್ಲ ತೊಂದರೆಗಳನ್ನು ಮೀರಿ ಯಾವಾಗಲೂ ಪ್ರಗತಿಯ ದಾರಿಯಲ್ಲಿ ಮುನ್ನಡೆಯುತ್ತಾರೆ. ಇವರಿಗೆ ಆಹಾರವನ್ನು ತಯಾರಿಸುವುದು ಮತ್ತು ತಿನ್ನುವ ಆಸಕ್ತಿ ಹೆಚ್ಚಾಗಿರುತ್ತದೆ. ಈ ದಿನ ಜನ್ಮವಾದವರಿಗೆ ಸುಖ ಸಮೃದ್ಧಿಯ ಒಡ್ಡೊಡ್ಡಾಗಿರುತ್ತದೆ. ಸುಳ್ಳನ್ನು ಇವರು ಸಹಿಸುವುದಿಲ್ಲ ಮತ್ತು ಸತ್ಯಕ್ಕೆ ಸಂಪೂರ್ಣ ಸಮರ್ಪಣೆಯನ್ನು ನೀಡುತ್ತಾರೆ. ಸಣ್ಣ ಸಣ್ಣ ದೋಷಗಳಿಗೂ ತಕ್ಷಣ ಪ್ರತಿಕ್ರಿಯಿಸುತ್ತಾರೆ. ಇವರಲ್ಲಿ ಒಳ್ಳೆಯ ಗುಣವೆಂದರೆ ತೀರ್ಮಾನ ತೆಗೆದುಕೊಳ್ಳುವ ಉತ್ತಮ ಸಾಮರ್ಥ್ಯ. ದೊಡ್ಡ ದೊಡ್ಡ ಪ್ರಸಂಗಗಳನ್ನು ಇವರು ತ್ವರಿತವಾಗಿ ಬಗೆಹರಿಸುತ್ತಾರೆ. ಇವರ ವ್ಯಕ್ತಿತ್ವ ಆಕರ್ಷಕ ಮತ್ತು ನ್ಯಾಯಪ್ರಿಯವಾಗಿರುತ್ತದೆ. ತಾಂತ್ರಿಕ ಕೆಲಸಗಳಲ್ಲಿ ಮತ್ತು ದೈಹಿಕ ಶಕ್ತಿಯನ್ನು ಬೇಕಾಗುವ ಕೆಲಸಗಳಲ್ಲಿ ಇವರಿಗೆ ಹೆಚ್ಚಿನ ಯಶಸ್ಸು ದೊರಕುತ್ತದೆ. ಇವರು ದೈಹಿಕವಾಗಿ ಆರೋಗ್ಯವಂತರಾಗಿರುತ್ತಾರೆ ಮತ್ತು ತಮ್ಮ ಆರೋಗ್ಯದ ಬಗ್ಗೆ ಸಾಕಷ್ಟು ಜಾಗರೂಕರಾಗಿರುತ್ತಾರೆ. ಆದರೂ ರಕ್ತ ಸಂಬಂಧಿತ ಸಮಸ್ಯೆಗಳು ಮತ್ತು ಸೋಂಕಿನ ಸಾಧ್ಯತೆ ಇರುತ್ತದೆ. ಶುಭ ಬಣ್ಣ ಕೆಂಪು ಮತ್ತು ಮೆರೂನ್. ಶುಭ ಸಂಖ್ಯೆ 3, 6, 9. ದಾಂಪತ್ಯ ಜೀವನ. ಕಾಲಕಾಲಕ್ಕೆ ವಿರೋಧಾಭಾಸದ ಸ್ಥಿತಿಗಳು ಬರಬಹುದು. ಅತಿಯಾದ ಕೋಪದಿಂದ ಸುತ್ತಮುತ್ತಲಿನವರೊಂದಿಗೆ ಒಡನಾಟ ಕಡಿಮೆಯಾಗಬಹುದು. ಆಯುಷ್ಯ. ಮಂಗಳವಾರದಂದು ಜನ್ಮವಾದವರ ಆಯುಷ್ಯ 74 ವರ್ಷ. ಜನ್ಮದಿಂದ 2ನೇ ವರ್ಷ ಮತ್ತು 22ನೇ ವರ್ಷದಲ್ಲಿ ಘಾತ ಎನ್ನುವ ಗಂಭೀರ ದುರ್ಘಟನೆಯ ಸಾಧ್ಯತೆ ಇರುತ್ತದೆ. ಮೂರನೆಯದಾಗಿ, ಬುಧವಾರದಂದು ಜನ್ಮವಾದವರು. ಬುಧವಾರದಂದು ಜನ್ಮವಾದವರು ಬಹುಮುಖ ಪ್ರತಿಭೆಯವರು ಮತ್ತು ತೀಕ್ಷ್ಣ ಬುದ್ಧಿಯುಳ್ಳವರಾಗಿರುತ್ತಾರೆ. ತಮ್ಮ ಮಾತಿನ ಕೌಶಲ್ಯದಿಂದ ಇತರರ ಮಾತನ್ನು ಮುಗಿಸಿಬಿಡುತ್ತಾರೆ. ಇವರ ಮೇಲೆ ಬುಧ ಗ್ರಹದ ವಿಶೇಷ ಪ್ರಭಾವವಿರುತ್ತದೆ. ಜನರು ಇವರನ್ನು ಇಷ್ಟಪಡುತ್ತಾರೆ. ತಮ್ಮ ಪೋಷಕರು ಮತ್ತು ಒಡಹುಟ್ಟಿದವರೊಂದಿಗೆ ವಿಶೇಷ ಪ್ರೀತಿಯನ್ನು ಹೊಂದಿರುತ್ತಾರೆ. ಭಾಗ್ಯದ ಬಲದಿಂದ ಎಲ್ಲ ರೀತಿಯ ಕಷ್ಟಗಳಿಂದ ತ್ವರಿತವಾಗಿ ಹೊರಬರಲು ಸಾಧ್ಯವಾಗುತ್ತದೆ.
ಮತ್ತು ಧನ ಗಳಿಕೆಯಲ್ಲಿ ಯಶಸ್ವಿಯಾಗಿರುತ್ತಾರೆ. ವೃತ್ತಿ ಜೀವನದಲ್ಲಿ ಇವರ ತಾರ್ಕಿಕ ಮತ್ತು ವಿಶ್ಲೇಷಣಾತ್ಮಕ ಬುದ್ಧಿಯಿಂದ ಸಾಕಷ್ಟು ಲಾಭವಾಗುತ್ತದೆ. ಬುಧನ ಪ್ರಭಾವದಿಂದ ಇವರ ಬುದ್ಧಿ ತೀಕ್ಷ್ಣವಾಗಿರುತ್ತದೆ ಮತ್ತು ಮೃದುವಾಗಿ ಮಾತನಾಡುವವರಾಗಿರುತ್ತಾರೆ. ಇವರಿಗೆ ಲೆಕ್ಕಾಚಾರದ ಅಗತ್ಯವಿರುವ ಅಥವಾ ಮಾತಿನ ಪ್ರಭಾವ ಬೇಕಾದ ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಫೈನಾನ್ಸ್, ಭಾಷಾಂತರ, ಪತ್ರಿಕೋದ್ಯಮ, ಬರವಣಿಗೆ, ದೂರವಾಣಿ ಸಂಬಂಧಿತ ಕೆಲಸಗಳಲ್ಲಿ ವೃತ್ತಿಯನ್ನು ರೂಪಿಸಿಕೊಳ್ಳಬಹುದು. ಇವರ ಪ್ರೇಮ ಜೀವನವನ್ನು ಅತ್ಯುತ್ತಮವೆಂದು ಹೇಳಲಾಗದಿದ್ದರೂ ಸಾಮಾನ್ಯವಾಗಿ ಒಳ್ಳೆಯದಾಗಿರುತ್ತದೆ. ಆರೋಗ್ಯ ಒಳ್ಳೆಯ ವಾತಾವರಣವಿಲ್ಲದಿದ್ದರೆ ಖಿನ್ನತೆಗೆ ಒಳಗಾಗಬಹುದು. ಚರ್ಮ ರೋಗ, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಶುಭ ಬಣ್ಣ ಹಸಿರು. ಶುಭ ಸಂಖ್ಯೆ 4. ಆಯುಷ್ಯ ಬುಧವಾರದಂದು ಜನ್ಮವಾದವರು 64 ವರ್ಷ ಬದುಕುತ್ತಾರೆ. ಜನ್ಮದಿಂದ 8ನೇ ತಿಂಗಳು ಮತ್ತು 8ನೇ ವರ್ಷದಲ್ಲಿ ಘಾತ ಅಂದರೆ ಮರಣಕ್ಕೆ ಸಮಾನವಾದ ಕಷ್ಟ ಎದುರಾಗಬಹುದು. ಉಪಾಯ: ವಿಘ್ನಹರ ಗಣೇಶ, ದುರ್ಗಾ ಮಾತೆ ಮತ್ತು ಶಿವನ ಆರಾಧನೆಯಿಂದ ಲಾಭವಾಗುತ್ತದೆ. ಶಿವನಿಗೆ ಕಬ್ಬಿನ ರಸದಿಂದ ಅಭಿಷೇಕ ಮಾಡುವುದು ಶುಭ. ಬುಧವಾರದಂದು ಬಡವರಿಗೆ ಹಸಿರು ಬಣ್ಣದ ವಸ್ತು ದಾನ ಮಾಡುವುದು ಒಳ್ಳೆಯದು. 4ನೇಯದಾಗಿ ಗುರುವಾರದಂದು ಜನ್ಮವಾದವರು. ಗುರುವಾರದಂದು ಜನ್ಮವಾದವರು ಮಹತ್ವಾಕಾಂಕ್ಷಿಗಳು, ಗಂಭೀರ ಸ್ವಭಾವದವರು ಮತ್ತು ಕಷ್ಟಕಾಲವನ್ನು ಬುದ್ಧಿವಂತಿಕೆಯಿಂದ ಎದುರಿಸುವವರಾಗಿರುತ್ತಾರೆ. ಇವರ ಧೈರ್ಯ ಮತ್ತು ತಾರ್ಕಿಕತೆಯ ಮುಂದೆ ಯಾರೂ ನಿಲ್ಲಲಾರರು. ತಮ್ಮ ಆಲೋಚನೆಯನ್ನು ಮತ್ತು ಭಾವನೆಗಳನ್ನು ಚೆನ್ನಾಗಿ ಪ್ರಸ್ತುತಪಡಿಸುತ್ತಾರೆ. ಆದ್ದರಿಂದ ಜನರು ಇವರಿಂದ ಪ್ರಭಾವಿತರಾಗುತ್ತಾರೆ. ಇವರು ಒಳ್ಳೆಯ ಸಂಗಾತಿಗಳೊಂದಿಗೆ ಸ್ನೇಹವನ್ನು ಬೆಳೆಸುತ್ತಾರೆ. ಆದ್ದರಿಂದ ಸ್ನೇಹಿತರಿಂದ ಯಾವಾಗಲೂ ಖುಷಿಯನ್ನು ಪಡೆಯುತ್ತಾರೆ. ಶಿಕ್ಷಣದಲ್ಲಿ ಇವರಿಗೆ ಒಳ್ಳೆಯ ಆಸಕ್ತಿ ಇರುತ್ತದೆ. ಧಾರ್ಮಿಕ ಸ್ವಭಾವದಿಂದ ದಾರಿ ತಪ್ಪುವ ಸಾಧ್ಯತೆ ಕಡಿಮೆ. ತಮ್ಮ ತಂಡದ ಸದಸ್ಯರೊಂದಿಗೆ ಒಳ್ಳೆಯ ವ್ಯವಹಾರವನ್ನು ನಡೆಸುತ್ತಾರೆ ಮತ್ತು ಜವಾಬ್ದಾರಿಗಳನ್ನು ಚೆನ್ನಾಗಿ ನಿರ್ವಹಿಸುತ್ತಾರೆ. ಆರ್ಥಿಕ ಸ್ಥಿತಿ: ಇವರು ಕಡಿಮೆ ಖರ್ಚು ಮಾಡುವವರಾದ್ದರಿಂದ ಆರ್ಥಿಕ ಸ್ಥಿತಿ ಒಳ್ಳೆಯದಾಗಿರುತ್ತದೆ. ಹಣವನ್ನು ಉಳಿತಾಯದ ಆಸಕ್ತಿ ಹೆಚ್ಚಿರುತ್ತದೆ. ಆರೋಗ್ಯ: ಸಾಮಾನ್ಯವಾಗಿ ಆರೋಗ್ಯವಂತರಾಗಿರುತ್ತಾರೆ, ಆದರೆ ಸ್ಥೂಲಕಾಯ, ಮಧುಮೇಹ, ಕಫ, ಶ್ವಾಸಕೋಶ ಸಂಬಂಧಿತ ರೋಗಗಳು ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳು ಕಾಡಬಹುದು. ವೃತ್ತಿ: ಧಾರ್ಮಿಕ ನಾಯಕರು, ಶಿಕ್ಷಕರು, ವಕೀಲರು, ಶಿಕ್ಷಣಕ್ಕೆ ಸಂಬಂಧಿಸಿದ ವ್ಯವಹಾರಗಳು, ಷೇರು ಮಾರುಕಟ್ಟೆಯಲ್ಲಿ ಯಶಸ್ಸನ್ನು ಪಡೆಯಬಹುದು. ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ, ಆದರೆ ಕೋಪವನ್ನು ನಿಯಂತ್ರಿಸಬೇಕು. ಇವರು ವಿಶ್ವಾಸಾರ್ಹರು ಮತ್ತು ಪ್ರೇಮ ಸಂಬಂಧಗಳಲ್ಲಿ ನಿಷ್ಠಾವಂತರಾಗಿರುತ್ತಾರೆ. ಗುಣ: ಗುರುವಾರದಂದು ಜನ್ಮವಾದ ಮಹಿಳೆಯರು ಭಾವುಕರಾಗಿರುತ್ತಾರೆ. ಇವರು ಉದ್ದವಾದ ಗೋಧುಮೆಯ ಬಣ್ಣದ ಮತ್ತು ಆಕರ್ಷಕವಾಗಿರುತ್ತಾರೆ. ಆಯುಷ್ಯ 85 ವರ್ಷ. ಜನ್ಮದಿಂದ 7ನೇ ತಿಂಗಳು, 13 ಮತ್ತು 16ನೇ ವರ್ಷಗಳಲ್ಲಿ ಕಷ್ಟಗಳು ಎದುರಾಗಬಹುದು. ಈ ಸಮಯವನ್ನು ಮೀರಿದರೆ ಪೂರ್ಣ ಆಯುಷ್ಯವನ್ನು ಪಡೆಯುತ್ತಾರೆ. 5ನೇಯದಾಗಿ ಶುಕ್ರವಾರದಂದು ಜನ್ಮವಾದವರು. ಶುಕ್ರವಾರದಂದು ಜನ್ಮವಾದವರು ಮೃದುವಾಗಿ ಮಾತನಾಡುವ, ಸರಳ ಸ್ವಭಾವದವರು ಮತ್ತು ವಾದ ವಿವಾದಗಳನ್ನು ದ್ವೇಷಿಸುವವರಾಗಿರುತ್ತಾರೆ. ಇವರು ಮನರಂಜನೆಗೆ ಹೆಚ್ಚು ಖರ್ಚು ಮಾಡುವುದರಿಂದ ಆರ್ಥಿಕ ಸಮತೋಲನ ಕೆಡಬಹುದು. ಐಶ್ವರ್ಯಪೂರ್ಣ ಜೀವನ ಇವರಿಗೆ ಇಷ್ಟವಾಗುತ್ತದೆ. ಕಲೆಯ ಕ್ಷೇತ್ರದಲ್ಲಿ ಇವರು ತಮ್ಮದೇ ಆದ ವೈಶಿಷ್ಟ್ಯ ಗುರುತನ್ನು ಸೃಷ್ಟಿಸಬಹುದು. ಪ್ರೇಮದ ವಿಷಯದಲ್ಲಿ ಇವರ ಮನಸ್ಸು ಒಂದೇ ಸ್ಥಳದಲ್ಲಿ ಸ್ಥಿರವಾಗಿರುವುದಿಲ್ಲ. ಶುಕ್ರ ಗ್ರಹದ ಪ್ರಭಾವದಿಂದ ಇವರ ಮನಸ್ಸು ಚಂಚಲವಾಗಿರುತ್ತದೆ. ಆದರೆ ನಿಜವಾದ ಪ್ರೇಮ ಸಿಕ್ಕರೆ ಸಂಬಂಧದಲ್ಲಿ ಇವರು ತುಂಬಾ ನಿಷ್ಠಾವಂತರಾಗಿರುತ್ತಾರೆ. ಇವರ ದಾಂಪತ್ಯ ಜೀವನ ಯಶಸ್ವಿಯಾಗಿರುತ್ತದೆ. ಆರ್ಥಿಕ ಸ್ಥಿತಿ: ಇವರ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಶ್ರಮಜೀವಿಗಳಾದ ಇವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ, ಆದರೆ ಉಳಿತಾಯದ ಬಗ್ಗೆ ಗಮನ ಕೊಡುವುದಿಲ್ಲ. ವೃತ್ತಿ: ಕಲೆ, ಸಂಗೀತ, ಚಲನಚಿತ್ರ, ಫ್ಯಾಷನ್, ಬರವಣಿಗೆ ಕ್ಷೇತ್ರಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಆರೋಗ್ಯ: ಮೌಸಮಿ ರೋಗಗಳಿಗೆ ಒಳಗಾಗುವ ಸಾಧ್ಯತೆ ಇದೆ. ವಯಸ್ಸಾದಂತೆ ಕೀಲುಗಳನ್ನು, ಕೆಳ ಬೆನ್ನು ನೋವು, ಮಧುಮೇಹದ ಸಮಸ್ಯೆಗಳು ಕಾಡಬಹುದು. ಶುಭ ದಿನ ಶುಕ್ರವಾರ ಮತ್ತು ಬುಧವಾರ. ಶುಭ ಸಂಖ್ಯೆ 6. ಗುಣ: ಜೀವಂತಿಕೆ, ಬುದ್ಧಿವಂತಿಕೆ, ಸೃಜನಶೀಲತೆ, ಭಾವುಕತೆ. ಲಕ್ಷ್ಮೀ ಮಾತೆಯ ಕೃಪೆಯಿಂದ ಎಲ್ಲ ಭೌತಿಕ ಸುಖಗಳು ದೊರೆಯುತ್ತದೆ. ಆಯುಷ್ಯ 60 ವರ್ಷ. 20 ಮತ್ತು 24ನೇ ವರ್ಷಗಳಲ್ಲಿ ಕೆಲವು ತೊಂದರೆಗಳು ಎದುರಾಗಬಹುದು. ಘಾತ ವರ್ಷಗಳಿಲ್ಲ, ಆದ್ದರಿಂದ 60 ವರ್ಷದ ಪೂರ್ಣ ಆಯುಷ್ಯವನ್ನು ಪಡೆಯಬಹುದು. 6ನೇಯದಾಗಿ ಶನಿವಾರದಂದು ಜನ್ಮವಾದವರು. ಶನಿವಾರದಂದು ಜನ್ಮವಾದವರು ತಮ್ಮ ಆರೋಗ್ಯದ ಕಡೆಗೆ ಎಚ್ಚರಿಕೆಯಿಂದಿರಬೇಕು. ಇವರಿಗೆ ನರಗಳು, ಮೂಳೆಗಳಿಗೆ ಸಂಬಂಧಿಸಿದ ರೋಗಗಳು, ಕೀಲು ನೋವು, ದೈಹಿಕ ದೌರ್ಬಲ್ಯ, ಕಣ್ಣಿನ ತೊಂದರೆ, ಕೆಳಬೆನ್ನು ಅಥವಾ ಬೆನ್ನು ನೋವಿನ ಸಮಸ್ಯೆಗಳು ಕಾಡಬಹುದು.
ಇವರು ಶ್ರಮಜೀವಿಗಳಾದರೂ ಯಾವುದೇ ವಾತಾವರಣಕ್ಕೆ ತಕ್ಷಣವೇ ಹೊಂದಿಕೊಳ್ಳಲಾರರು. ಗುಂಪಿನ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ತಮ್ಮ ಕೆಲಸವನ್ನು ತುಂಬ ನಿಧಾನವಾಗಿ ಮಾಡುತ್ತಾರೆ. ಆದ್ದರಿಂದ ಕೆಲವೊಮ್ಮೆ ಜನರ ಕೋಪಕ್ಕೆ ಗುರಿಯಾಗುತ್ತಾರೆ. ಇವರು ಇತರರಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧರಾಗಿರುತ್ತಾರೆ ಮತ್ತು ದಾನ ಪುಣ್ಯದಲ್ಲಿ ಹಿಂದೆ ಬೀಳುವುದಿಲ್ಲ. ಜೀವನದ ಆರಂಭಿಕ ದಿನಗಳಲ್ಲಿ ಕೆಲವು ಕಷ್ಟಗಳು ಆದರೂ ವೃದ್ಧಾಪ್ಯದಲ್ಲಿ ಇವರ ಜೀವನ ಸುಖಕರವಾಗಿರುತ್ತದೆ. ಆಯುಷ್ಯ ಶನಿವಾರದಂದು ಜನ್ಮವಾದವರ ಆಯುಷ್ಯ 101 ವರ್ಷ. 20, 25 ಮತ್ತು 45ನೇ ವರ್ಷಗಳಲ್ಲಿ ಕೆಲವು ತೊಂದರೆಗಳು ಎದುರಾಗಬಹುದು. ಜನ್ಮದಿಂದ 1ನೇ ತಿಂಗಳು ಮತ್ತು 13ನೇ ವರ್ಷ ಕಷ್ಟಪ್ರದವಾಗಿರುತ್ತದೆ. ಉಪಾಯ: ಸಂಕಟ ಮೋಚಕ ಹನುಮಂತನ ಆರಾಧನೆ ಮಾಡಬೇಕು. ಶನಿವಾರದಂದು ಶಿವಾಲಯಕ್ಕೆ ತೆರಳಿ ಶಿವನಿಗೆ ಹಾಲು ಮತ್ತು ಮೊಸರಿನಿಂದ ಜಲಾಭಿಷೇಕ ಮಾಡಬೇಕು. 7ನೇಯದಾಗಿ ಭಾನುವಾರದಂದು ಜನ್ಮವಾದವರು. ಭಾನುವಾರ ಸೂರ್ಯದೇವನ ದಿನವಾಗಿದೆ. ಸೂರ್ಯನು ಸಿಂಹ ರಾಶಿಯ ಸ್ವಾಮಿಯಾಗಿದ್ದಾನೆ. ಸಿಂಹಕ್ಕೆ ಸ್ವಾತಂತ್ರ್ಯ ಇಷ್ಟವಾದ್ದರಿಂದ ಈ ದಿನ ಜನ್ಮವಾದವರು ಯಾರ ಅಧೀನದಲ್ಲೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಧರ್ಮಕ್ರಮದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ. ನಾಯಕತ್ವದ ಕೆಲಸವನ್ನು ನೀಡಿದರೆ ಯಾವುದೇ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತಾರೆ. ಈ ದಿನ ಜನ್ಮವಾದವರು ತೇಜಸ್ವಿ, ಭಾಗ್ಯವಂತರು ಮತ್ತು ದೀರ್ಘಾಯುಷಿಗಳಾಗಿರುತ್ತಾರೆ. ಕಡಿಮೆ ಮಾತನಾಡುತ್ತಾರೆ, ಆದರೆ ಸೂಕ್ಷ್ಮವಾಗಿ ಆಲೋಚಿಸಿ ಮಾತನಾಡುವವರ ಮಾತುಗಳಿಗೆ ವಿಶೇಷ ಪ್ರಭಾವವಿರುತ್ತದೆ. ಸಾಮಾನ್ಯ ಶಿಕ್ಷಣ, ಕಲೆಯ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸುಲಭವಾಗಿ ಪಡೆಯುತ್ತಾರೆ. ಇವರು ಆಸ್ತಿಕರಾಗಿರುತ್ತಾರೆ ಮತ್ತು ಕುಟುಂಬ, ಸ್ನೇಹಿತರೊಂದಿಗೆ ಯಾವಾಗಲೂ ಒಳ್ಳೆಯ ಸಂಬಂಧವನ್ನು ಕಾಯ್ದುಕೊಳ್ಳುತ್ತಾರೆ. ಆಯುಷ್ಯ ಭಾನುವಾರದಂದು ಜನ್ಮವಾದವರ ಆಯುಷ್ಯ 65 ವರ್ಷ. ಜನ್ಮದಿಂದ 1ನೇ, 6ನೇ ತಿಂಗಳು ಮತ್ತು 13 ಮತ್ತು 22ನೇ ವರ್ಷಗಳಲ್ಲಿ ಘಾತ ಅಂದರೆ ಮರಣಕ್ಕೆ ಸಮಾನವಾದ ಕಷ್ಟ ಎದುರಾಗಬಹುದು. ಗಮನಿಸಿ, ಈ ಎಲ್ಲ ಮಾಹಿತಿಯನ್ನು ಸಾರ್ವಜನಿಕ ಆಸಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ನೀಡಲಾಗಿದೆ. ಜ್ಯೋತಿಷ್ಯ ಮತ್ತು ಧರ್ಮದ ಉಪಾಯಗಳನ್ನು ನಿಮ್ಮ ವಿಶ್ವಾಸದ ಆಧಾರದ ಮೇಲೆ ಅನುಸರಿಸಿ. ಈ ವಿಡಿಯೋದ ಉದ್ದೇಶ ಕೇವಲ ಒಳ್ಳೆಯ ಸಲಹೆಗಳನ್ನು ನೀಡುವುದು ಮಾತ್ರ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಹಕ್ಕನ್ನು ನಾವು ಮಾರುವುದಿಲ್ಲ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.